ನಾವು ಸಿಡ್ತಿತ್ತು ಅನುಕೂಲ ಹೋಗ್ಬೇಕನ್ನತ್ತೆ ಇಲ್ಲಾಂದ್ರೆ ಹೊರಗ ಹೋಗ್ರಿ ಇಲ್ಲಾಂದ್ರೆ ಫಸ್ಟ್ ಗೇಟ್ ಹೋಗ್ರಿ ಯಾವ ಸೈಡ್ ಸಿಗ್ತಾವ ವಾಸ ಹೋಗಿ ನೋಡ್ರಿ ಇವತ್ತು ಮಳಿ ಹಂಗ ಮಳಿ ಅಂತೂ ಭಾಳ ಐತ್ರಿ ಇವತ್ತು ವಿಡಿಯೋ ಮಾಡಕ್ಕಾಗಲ್ರಿ ಹೊರಗೆ ಬಂದು ಆದ್ರೂ ಗುದ್ದಾಡಿ ಮಾಡತಾನೆ ನೋಡ್ರಿ ಲಾಸ್ಟ್ ಟೈಮ್ ನೋಡ್ರಿ ಗೌರ್ಮೆಂಟ್ದವ್ರೆಲ್ಲ ಅಂಗಡಿ ಕೃಷಿ ನೋಡ್ರಿ ಇಲ್ಲಿ ಎಷ್ಟು ಗಾಡಿ ನಿಂತಾವ್ರಿ ಇಲ್ಲಿಂದ ಹಿಡ್ಕೊಂಡು ಇಲ್ಲಿಂದ ಪೆಟ್ರೋಲ್ ಬಂಕ್ ಹಿಡ್ಕೊಂಡು ಪೂರ ರೋಡ್ ಮಾಡ ನಿಂತಾರೆ ಗಾಡಿ ನಿಂತಲ್ಲ ಹಾಕಿ ಏನು ಬಾಳೆ ಇಲ್ಲ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ಹೊಸ ಅಡುಗೆಗೆ ಸ್ವಾಗತ ಸುಸ್ವಾಗತ. ಮನೆ ಕಡೆಯಿಂದ ಈಗ ಸೀದಾ ಕೆಲ್ಸಕೊಂಡ ನೋಡ್ರಿ. ಇಲ್ಲಿಂದ ಈಗ ಎಲ್ಲಿ ಹೋಗೋದಪ್ಪ ಅಂದ್ರೆ ಒಳಗಾವ್ ಹೋಗೋನು. ಕೆಲಸ ಅಂತೂ ಕಮ್ಮಿ ಐತ್ರಿ, ನಾವು ಹೋಗೋದನ್ನು ಲೇಟಾಗಿ ಹೊಂಟೀವಿ. ಏನು ಮಾಡೋಕ್ಕಾಗೋದಿಲ್ರಿ. ಬರ್ರಿ ಇವತ್ತು ಇಲ್ಲಿಂದ ಈಗ ಕೆಲಸ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಈಗ ಎಲ್ಲಿ ಹೋಗ್ಕಂಪ ಅಂದ್ರೆ ಸೀದಾ ಒಳಗಾವ್ ಹೋಗ್ಕಂಡ್ರಿ. ನೋಡೋಣ, ಸಮಯ ಬಂದು 9:40 ಆಗೈತ್ರಿ. ಕೆಲ್ಸಕ್ಕೆ ಭಾಳ ಲೇಟ್ ಆದ್ರಿ ಇವತ್ತು. ಇಲ್ಲಿಂದ ಸೀದಾ ಎಲ್ಲಿ ಹೋಗೋಣಪ್ಪ ಅಂದ್ರೆ ಒಳಗಾವ್ ಹೋಗೋನು. ಬರ್ರಿ ನೋಡ್ರಿ, ಇವತ್ತು ಬೆಳಗಾವ್ಕ ಹೆಂಗ್ ಮಳಿ ಐತ್ರಿ. ಇವತ್ತು ಜೋರ್ ಐತ್ರಿ ಮಳಿ. ಸ್ನೇಹಿತರೆ, ಇವಾಗ ಎಲ್ಲಿ ಅದನಪ್ಪ ಅಂತಂದ್ರ ಚೆನ್ನಮ್ಮ ಸರ್ಕಲ್ ಅದ ನೋಡ್ರಿ. ವಡಗಾವ್ನಿಂದ ಟ್ರಿಪ್ ತುಂಬ್ಕೊಂಡ್ಬಂದು ಬಸ್ ಸ್ಟ್ಯಾಂಡ್ ಖಾಲಿ ಮಾಡಿದ್ರೆ ಇವಾಗ ಎಲ್ಲಿ ಬಂದ್ ನಿಂತಾನಪ್ಪ ಅಂದ್ರೆ ಚೆನ್ನಮ್ಮಕ್ಕೆ ಬಂದ್ ನಿಂತಾನ್ರಿ. ಮಳಿ ಇಲ್ಲಿಂದ ಎಲ್ಲಿ ಹೋಗೋಣಪ್ಪ ಅಂದ್ರೆ ವಡಗಾವ್ ಹೋಗ್ಬರ್ರಿ. ಅವನ್ಗಳು ಸೈಡ್ ಸಿಕ್ತು ಅನುಗಳು ಹೋಗ್ಬೇಕನ್ನತಿ. ಇಲ್ಲಾಂದ್ರೆ ವಡಗಾವ್ ಹೋಗುದ್ರಿ, ಇಲ್ಲಾಂದ್ರೆ ಫಸ್ಟ್ ಗೇಟ್ ಹೋಗ್ರಿ. ಯಾವ ಸೈಡ್ ಸಿಗ್ತಾವ ಆ ಸೈಡ್ ಹೋಗುದ್ ನೋಡ್ರಿ. ನೋಡ್ರಿ ಇವತ್ತು ಮಳಿ ಹಂಗ ಮಳಿ ಅಂತೂ ಜೋರ್ ಐತ್ರಿ ಇವತ್ತು. ಇದು ಬಂದು ಚೆನ್ನಮ್ಮ ಸರ್ಕಲ್ ರೀ. ಟೈಮ್ ಬಂದು 11 ಗಂಟೆ ಆಗೈತೆ ನೋಡ್ರಿ. ಸ್ನೇಹಿತರೆ, ಇವಾಗ ಎಲ್ಲಿ ಅದನಪ್ಪ ಅಂತಂದ್ರ ಅನುಕೂಲ ಹಾಕದಾಗ ಅದ ನೋಡ್ರಿ. ಚೆನ್ನಮ್ಮದಿಂದ ಸೀದಾ ಟ್ರಿಪ್ ತುಂಬ್ಕೊಂಡು ಎಲ್ಲಿಗೆ ಹೋದ್ನಪ್ಪ ಅಂದ್ರೆ ಎಳ್ಳೂರು ಕೇಲಿ ಹೋದ್ರಿ. ಎಳ್ಳೂರು ಕೇಲಿಂದ ಒಂದು ಬಾಡಿಗೆ ಬಂದ್ರಿ. ಎಲ್ಲಿಗಪ್ಪ ಅಂದ್ರೆ ಅನುಕೂಲ ಹಾಕಾಕ್ರಿ. ಇಲ್ಲಿ ನೇತ್ರ ದರ್ಶನ ತಂದ್ಬಿಟ್ಟೆ. ಈಗ ಇಲ್ಲಿಂದ ಎಲ್ಲಿ ಹೋಗೋಣಪ್ಪ ಅಂದ್ರೆ ಬಸ್ ಸ್ಟ್ಯಾಂಡ್ ಕಡೆ ಹೋಗೊಂಬರ್ರಿ. ನೋಡೋಣ ಇಲ್ಲಿಂದ ಯಾವ ಸೀಟ್ ಸಿಕ್ಕರೆ ಬಸ್ ಸ್ಟ್ಯಾಂಡ್ ಕಡೆ ಹೋಗೋದು. ಇಲ್ಲಂತಂದ್ರೆ ನಮ್ಮ ವಡಗಾವ್ ಐತಲ್ರಿ, ವಡಗಾವ್ ಕಡೆ ಇಲ್ಲಾಂದ್ರೆ ಎಳ್ಳೂರು ಕೇಲಿ ಹೋಗ್ರಿ. ಅಲ್ಲಿಂದ ನಮ್ಗೆ ಸೀಟ್ ಸಿಗು. ಇಲ್ಲಾಂದ್ರೆ ಇಲ್ಲಿ ಆರ್ಪಿಡಿಂದನೂ ಶೀಟ್ ಸಿಗ್ತಾವ್ರಿ. ನೋಡ್ರಿ ಆರ್ಪಿಡಿಂದ ಆದ್ರೆ ಆರ್ಪಿಡಿಂದ ಹೋಗೋಣ. ಬರ್ರಿ ಏನೇನ್ ಆಗ್ತದ ನೋಡ್ರಿ. ಮಳಿ ಅಂತೂ ಭಾಳ ಐತ್ರಿ ಇವತ್ತು. ವಿಡಿಯೋ ಮಾಡಕ್ಕಾಗಲ್ರಿ ಹೊರಗೆ ಬಂದು ಆದ್ರೂ ಗುದ್ದಾಡಿ ಮಾಡತಾನೆ ನೋಡ್ರಿ. ಅನುಗುಳ ಕ್ರಾಸ್ನಿಂದ ಅದು ಬಾಡಿಗೆ ಬಿಟ್ಟಿರಿ. ಅಲ್ಲಿಂದ ಮತ್ತೊಂದು ಬಾಡಿಗೆ ಸಿಕ್ತ್ರಿ. ಎಲ್ಲಿಗಪ್ಪ ಅಂತಂದ್ರ ಹಿಂದವಾಡಿ ಸಿಕ್ತು ನೋಡ್ರಿ. ಹಿಂದವಾಡಿಗೆ ಹೋಗಿ ಆ ಬಾಡಿಗೆ ಬಿಟ್ಟೆ. ಅಲ್ಲಿಂದ ಈಗ ಸೀದಾ ಮತ್ತೆ ಎಲ್ಲಿಗೆ ಹೊಂಟನಪ್ಪ ಅಂದ್ರ ಇವಾಗ ಎಲ್ಲಿ ಅದನಪ್ಪ ಅಂದ್ರೆ ಗೋವಾಯಿಸ್ತಾನೆ. ಇಲ್ಲಿಂದ ಯಾವ ಸೀಟ್ ಸಿಗ್ತಾನ ವಡಗಾವ್ ಕಂಡು ನೋಡಿದೆ. ಇಲ್ಲಿಂದಂತೂ ಯಾವ ಸೀಟ್ ಸಿಗ್ಲಿಲ್ಲ. ಈಗ ಇಲ್ಲಿಂದ ಎಲ್ಲಿ ಹೋಗೋದಪ್ಪ ಅಂತಂದ್ರೆ ಸೀದಾ ವಡಗಾವ್ ಹೋಗೊಂಬರ್ರಿ. ಅಲ್ಲಿಂದ ಮತ್ತೆ ಅವ್ರ ಸೀಟ್ ಸಿಕ್ಕರೆ ಚೆನ್ನಮ್ಮ ಬೋಗರಸ ತುಂಬ. ಇವಾಗ ಎಲ್ಲಿ ಅದನಪ್ಪ ಅಂದ್ರೆ ಎಳ್ಳೂರು ಕೇಲಿ ಕಡೆ ಅದನ್ನ ನೋಡ್ರಿ. ದಂಧೆಗಂತೂ ಏನಿಲ್ಲ ಅರ್ಕ ಸುಮ್ಮನೆ ಎಳ್ಳೂರು ಕೇಲಿ ಕಡೆ ಕುಂತೇವ್ರಿ. ಎಲ್ಲಿಂದಪ್ಪ ಅಂತಂದ್ರೆ ಹಿಂದ್ವಾಡಿಂದ ಒಂದು ಬಾಡಿಗೆ ಬಿಟ್ಟು ಸೀದಾ ಎಲ್ಲಿಗೆ ಬಂದನಪ್ಪ ಅಂದ್ರೆ ಎಳ್ಳೂರು ಕೇಲಿ ಬಂದ ನೋಡ್ರಿ. ಇಲ್ಲಿಂದ ನಾನು ನೋಡ್ಬೇಕ್ರಿ. ಈಗ ಯಾಕಪ್ಪ ಅಂತಂದ್ರೆ ಮಳಿ ಅಂತೂ ಜೋರ್ ಹತ್ತೈತಿ. ಆಗೋದಿಲ್ಲ ಆದ್ರೂ ನೋಡೋಣ ಬರ್ರಿ. ಟೈಮ್ ಒಂದು 1 ಗಂಟೆ ಆದ್ರಿ. ಈಗ ಇಲ್ಲಿಂದ ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ಸೀದಾ ಸಿಬಿಟಿ ಕಡೆ ಹೋಗ್ಬೇಕನ್ನತಾನೆ. ನೋಡೋಣ ಬರ್ರಿ ಯಾವ ಸೈಡ್ ಸಿಕ್ಕರೆ ಹೋಗೋಣ. ಇಲ್ಲಿಂದ ಸೀದಾ ಗಾಡಿ ತುಂಬ್ಕೊಂಡು ಎಲ್ಲಿಗೆ ಬಿಟ್ಟಪ್ಪ ಅಂದ್ರೆ ಬಸ್ ಸ್ಟ್ಯಾಂಡ್ ಖಾಲಿ ಆದ್ರಿ. ಬಸ್ ಸ್ಟ್ಯಾಂಡಿಂದ ಸೀದಾ ಎಲ್ಲಿಗೆ ಬಂದನಪ್ಪ ಅಂದ್ರೆ ಆರ್ಟೋ ಸರ್ಕಲ್ ಬಂದ ನೋಡ್ರಿ. ಎದಕ್ಕಪ್ಪ ಅಂತಂದ್ರೆ ಊಟ ಮಾಡಕ್ ಬಂದನ್ರಿ. ಇಲ್ಲೇ ಬಿರಿಯಾನಿ ಸಿಗೋದ್ರಿ. ಹಾಟ್ ಸಲ ನೋಡಿದಾಗ ನೋಡ್ರಿ ತೋರಿಸ್ತಾನೆ. ಲಾಸ್ಟ್ ಟೈಮ್ ನೋಡ್ರಿ ಗೌರ್ಮೆಂಟ್ದವ್ರೆಲ್ಲ ಅಂಗಡಿ ಕಳಿಸಿದ್ರಿ. ಮತ್ತೆ ಹೊಳ್ಳೆ ಇವನ ಹಾಕಿದಾರ. ಪಾಪ ದುಡ್ಕೊಂಡ್ ತಿನ್ನೋರಿಗೆ ಎಷ್ಟು ಪ್ರಾಬ್ಲಮ್ ನೋಡ್ರಿ. ಅದು 15 ದಿನ ಪಾಪರು ಅಂಗಡಿ ಎಲ್ಲ ಕ್ಲೋಸ್ ಮಾಡಿದ್ರಿ. ಎಲ್ಲ ಅಂಗಡಿ ನೋಡ್ರಿ ಏನ್ ಕಾಣತ್ತಲ್ಲ ಎಲ್ಲ ಕಳಿಸಿದ್ರಿ. ಇವನ್ನ ಗೌರ್ಮೆಂಟ್ ಮತ್ತೆ ಹೊಳ್ಳಿ ಅವ್ರಿಗೆ ಮತ್ತೆ ಹಾಕಂತ ಹೇಳಿದಾರೆ. ಒಂದು ವಾರ ಪಾಪ ದುಡ್ಕೊಂಡ್ ತಿನ್ನಾರ ಅಂಗಡಿ ಎಲ್ಲ ಕಳಿಸಿದ್ರಿ ಅವ್ರು. ಮತ್ತೆ ಹೊಳ್ಳಿ ಅದ ಅಂಗಡಿಗಳು ಮತ್ತೆ ಹಾಕ್ರಿಪ್ಪ, ಮತ್ತೆ ಕೆಲಸ ಮಾಡ್ರಿ, ನೀವು ದಿನ ನಮಗೆ ಏನಿರ್ತೈತಿ ನೆಲದ ಬಾಡಿಗೆ ಕೊಡ್ರಿ ಅಂತ ಹೇಳ್ದಾರ್ರಿ ಅವ್ರು. ಅದನ್ನ ಬಿಟ್ರೆ ಬೇರೆ ಏನಿಲ್ರಿ ಗೌರ್ಮೆಂಟ್. ನೋಡ್ರಿ ಇವೆಲ್ಲ ಅಂಗಡಿಗಳು ಎಲ್ಲ ಹೌದಾರಿ. ಈಗ ಹೊಳ್ಳಿ ಮತ್ತೆ ಸ್ಟಾರ್ಟ್ ಮಾಡ್ಸಿದಾರ್ರಿ ಅವ್ನು. ನೋಡ್ರಿ ಇಲ್ಲಿ ಎಲ್ಲ ಅದಾವ್ರಿ. ಎಲ್ಲ ಲಾಸ್ಟ್ ಟೈಮ್ ನಾ ಹಿಡಿಯೋದಾಗ ಹಾಕಿದೇವ್ರಿ. ಇವನ್ನೆಲ್ಲ ಬಂದ್ ಮಾಡಿಸಿದ್ರಿ. ಇವನ್ನೆಲ್ಲ ಮತ್ತೆ ಹೊಳ್ಳಿ ಸ್ಟಾರ್ಟ್ ಮಾಡಿದಾರ ನೋಡಿ. ಪಾಪ ದುಡ್ಕೊಂಡ್ ತಿನ್ನೋರ ಮೇಲೆ ಏನ್ ಮಾಡಿದ್ರಿ ಏನ್ ಆಗೋದು ಹೋಗೋದು. ಸ್ನೇಹಿತರೆ, ಇವಾಗ ಎಲ್ಲದನಪ್ಪ ಅಂದ್ರೆ ಎಳ್ಳೂರು ಕೇಲಿ ಕಡೆ ಬಂದ್ ನೋಡ್ರಿ. ಆರ್ಟೋ ಸರ್ಕಲ್ನಿಂದ ಊಟ ಮಾಡಿ ಸೀದಾ ಎಲ್ಲಿಗೆ ಬಂದಪ್ಪ ಅಂದ್ರೆ ಎಳ್ಳೂರು ಕೇಲಿ ಬಂದ್ರಿ. ಅಲ್ಲಿಂದ ಬರ್ಬೇಕಾದ್ರಂತೂ ಟ್ರಿಪ್ ಮಸ್ತ್ ಕುಂತ್ರಿ. ಆ ಟ್ರಿಪ್ ಬಂದು ಎಲ್ಲಿ ಖಾಲಿ ಮಾಡಿದಪ್ಪ ಅಂದ್ರೆ ಎಳ್ಳೂರು ಕೇಲಿ ಕಡೆ ಖಾಲಿ ಮಾಡಿದ್ರಿ. ಇಲ್ಲಿಂದ ಈಗ ಸೀದಾ ಮತ್ತೆ ಎಲ್ಲಿ ಹೋಗೋಣ ಅಂದ್ರೆ ಬಸ್ ಸ್ಟ್ಯಾಂಡ್ ಕಡೆ ಹೋಗೊಂಬರ್ರಿ. ಸಿಟ್ಟಿಂಗ್ ಅಂತೂ ಏನು ಹೇಳ್ಕೊಂಡು ಅಂತದ್ ಏನಿಲ್ರಿ. ಇವತ್ತು ಏನು ಮಾಡಕ್ ಬರೋದಲ್ಲ, ಕೆಲಸ ಅಂತೂ ಮಾಡ್ಲೇಬೇಕು, ಮಾಡತ್ತೇವಿ. ನೋಡೋಣ ಬರ್ರಿ ಏನೇನು ಆಗ್ತದೆ ಹೆಂಗೆ. ಪಬ್ಲಿಕ್ ಅಂತೂ ಏನಿಲ್ರಿ ಇವತ್ತು, ಎಲ್ಲ ಸ್ಟಾಪ್ ಐತ್ರಿ. ಆದ್ರೂ ಕೆಲಸ ಮಾಡ್ಲೇಬೇಕಾಗೈತಿ, ಮಾಡತ್ತೇವಿ. ಏನು ಮಾಡೋದು, ಎಲ್ಲಿ ಬಾಡಿಗೆನೂ ಇಲ್ಲ ಏನಿಲ್ರಿ. ಇವತ್ತು ಎಲ್ಲ ಥಂಡ್ ಆಗೈತೆ ನೋಡ್ರಿ. ಇವತ್ತು ಟೈಮ್ ಬಂದು 4 ಗಂಟೆ ಆದ್ರಿ. ನಮ್ದೇನು ಶೂಟಿಂಗ್ ಇಲ್ಲ ಏನಿಲ್ಲ ನೋಡ್ರಿ. ಇಲ್ಲಿಂದ ಈಗ ಡ್ಯೂಟಿ ಸ್ಟಾರ್ಟ್ ಮಾಡೋಣ್ರಿ. ಯಾಕಂದ್ರೆ ನೋಡೋಣ್ರಿ ಟೈಮು ಇನ್ನೊಂದು 2 ತಾಸು ಐತಿ. ಹೊಡಿನ ಇನ್ನೊಂದು 2-3 ಟ್ರಿಪ್ ಹೊಡಿನ. ಭಾಳ ದುಡಿಯಾಕಾಗಲಿಕ್ಕೆ 1000 ರೂಪಾಯಿ ದುಡಿನ್ರಿ. ಲಾಸ್ಟ್ ಟೈಮ್ ಬಂದು 4:10 ಮಳಿ ಅಂತೂ ಈಗ ಸ್ವಲ್ಪ ಶಾಂತ ಆಗೈತ್ರಿ. ಪಬ್ಲಿಕ್ ಅಂತೂ ಏನು ಇಲ್ಲ ನೋಡ್ರಿ. ಇವತ್ತು ಕೆಲಸ ಮಾಡತ್ತ ಗುದ್ದಾಡದೇವ್ರಿ. ಕರೆ ಕೆಲಸ ಮಾಡ್ಬೇಕಂತೇಳಿ ಖಾಲಿ ಬುಕ್ ಶೀಟಿಗೆ ಗ್ಯಾಸ್ ಉಟ್ಕೊಂಡ್ ಅಡ್ಡಾಡೋದಾಗೈತ್ರಿ.
ಹೋಗ್ಬೇಕಾದ್ರೆ ಒಂದು 30, 40, 50 ರೂಪಾಯಿ ಹೋಗುದ್ರಿ. ಬರ್ಬೇಕಾದ್ರೆ 60, 70 ರೂಪಾಯಿ ಹೋಗುದ್ರಿ CBT. ಅದು ಎಲ್ಲಿಂದಪ್ಪ ಅಂದ್ರೆ ಎಳ್ಳೂರು ಕೇಲಿಂದ ಹಿಡ್ಕೊಂಡ್ರಿ ಬಸ್ ಸ್ಟ್ಯಾಂಡ್ ಮಟ ಹೋಗ್ಬೇಕಾದ್ರೂ ಅಷ್ಟಾಗತ್ರಿ. ನಾವು ಸ್ಪೆಷಲ್ ಬಾಡಿಗೆ ಹೋದ್ರೆ 200 ರೂಪಾಯಿ ಹೋಗ್ತೇವ್ರಿ. ಆದ್ರೆ ಇಲ್ಲಿಂದ ಈಗ ಸೀಟ್ ವಡಾಪ ಹೊಡ್ಯಾತೇವ್ರಿ. ಆದ್ರೆ 30 ರೂಪಾಯಿ, 50 ರೂಪಾಯಿ, 60 ರೂಪಾಯಿ ಹೋಗೋದಾಗತ್ರಿ. ಪಬ್ಲಿಕ್ ಇಲ್ಲ ಅಂತಂದ್ರೆ ಭಾಳ ಕಷ್ಟ ಆಗತ್ರಿ ಕೆಲಸ ಮಾಡೋದು. ಅದ್ರ ಬೇರೆ ಮಳಿ ಒಂದು ಹತ್ತೈತ್ರಿ, ಏನು ಮಾಡಕ್ ಬರಲ್ಲ. ಮಳಿ ಆಗತ್ತೆ ಅಂದ್ರೆ ಅದು ನಮ್ಮ ಕೈ ಅಂದಲ್ಲ, ನಿಮ್ಮ ಕೈ ಅಂದಲ್ಲ, ಅದು ದೇವ್ರ ಕೈ ಅಂತ. ಏನು ಮಾಡಬೇಕು ತಿಳಿವಲ್ದು. ಕೆಲಸಾರ ಮಾಡ್ಬೇಕು, ಟಾರ್ಗೆಟರ್ ಮುಟ್ಬೇಕಂತ ಇದು ಏನ್ರ ಒಂದು ಟಾರ್ಗೆಟ್ ಬೇಡಪ್ಪ. 1000 ರೂಪಾಯಿ ದುಡಿನು ಅಂತೇಳಿ ದುಡಿಯಾಕ ಹೋದ್ರೆ ಖಾಲಿ ಅಡ್ಡಾಡೋದಾಗ. ಮೊದಲು ಈ ಬಸ್ ಫ್ರೀ ಇರೋಕ್ಕಿಂತ ಮೊದಲದು ರೀ, ಈ ಟೈಮ್ಗೆ ಅಂದ್ರೆ 1800, 2000 ರೂಪಾಯಿ ದುಡಿತಿದ್ರಿ. ಇವಾಗ 1500, 1000 ಆಗ್ಬೇಕಾದ್ರೆ ಈ ಕಣ್ಣೀರ್ ಹಿಂಗ್ ತಳದ ಹೊರಾದಾರಿ. ಈ ದಾಡಿ ಎಲ್ಲ ತೊಯ್ದಾರಿ ಕಣ್ಣೀರಿಗೆ. ಆ ಪರಿಸ್ಥಿತಿ ಐತ್ರಿ ನಮ್ಮದ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಇವಾಗ ಎಲ್ಲಿದನಪ್ಪ ಅಂದ್ರ ವಡಗಾಂವ್ ಆನಂದ್ ನಗರ್ ಕಡೆ ಅದನ್ರಿ. ಇಲ್ಲಿಂದ ಈಗ ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ಬಸ್ ಸ್ಟ್ಯಾಂಡ್ ಕಡೆ ಹೋಗೋಣ. ನೋಡೋಣ್ರಿ ಯಾವ ಸೀಟ್ ಸಿಗ್ತಾವ ಏನೋ ನೋಡೋಣ ಬರ್ರಿ. ಮುಂದಂತೂ ಬಸ್ ಅಂತೂ ಹೋಗೈತ್ರಿ, ಸ್ವಲ್ಪ ಗ್ಯಾಪ್ ಐತಿ. ಅದ್ರಾಗ ನೋಡಿ ಈಗ ಗಾಡಿ ಹಬ್ಬಸ್ತನ್ರಿ. ನಮಸ್ಕಾರ ಸ್ನೇಹಿತರೆ. ಇವಾಗ ಎಲ್ಲಿದನಪ್ಪ ಅಂತಂದ್ರೆ SC ಮೋಟರ್ಸ್ ಕಡೆ ಅದ ನೋಡ್ರಿ, ಸಾಂಬ್ರಾ ರೋಡ್ಗೆ. ಯಾಕಪ್ಪ ಇಲ್ಲಿ ಯಾಕೆ ಬಂದಿವಪ್ಪ ಅಂತಂದ್ರೆ ಇವತ್ತು ಇಲ್ಲಿ CNG ಹಾಕಕ್ ಬಂದಿವ್ರಿ. ಇಲ್ಲಿ ಮಠ ಬಂದ್ರು ಏನು ಫೈದೆ ಇಲ್ರಿ. ಯಾಕಂದ್ರೆ 160 ಪ್ರೆಷರ್ ಐತ್ರಿ. ಏನು ಹೆಂಗೆ ಹಾಕೋದು ಏನೋ ಗೊತ್ತಿಲ್ಲ. ನಂಬರ್ ಹಚ್ಚಿ ಸುಮಾರು 1 ತಾಸು ಹಾಕಕ್ಕೆ ಬಂದ್ರಿ. ಇಲ್ಲಿ SC ಮೋಟರ್ಸ್ ಬಂದಿರಿ, ಇಲ್ಲಿ CNG ಹಾಕಿಸ್ಬೇಕಂತೇಳಿ. ಇಲ್ಲಿ ನೋಡಿದ್ರ 160 ಐತ್ರಿ ಪ್ರೆಷರ್. ಏನು ಹಾಕೋದೇನು ಏನು ಮಾಡೋದು ಏನು ತಿಳಿವಲ್ತ್ರಿ ಸರ್. ನೋಡ್ರಿ ಇಲ್ಲಿ ಇಷ್ಟು ಗಾಡಿ ನಿಂತಾವ್ರಿ. ಎಲ್ಲಿಂದ ಹಿಡ್ಕೊಂಡು ಇಲ್ಲಿಂದ ಪೆಟ್ರೋಲ್ ಬಂಕ್ ನಿಂದ ಹಿಡ್ಕೊಂಡು ಪೂರ ರೋಡ್ ಮಠ ನಿಂತಾರೆ ಗಾಡಿ. ನಿಂತು ನಾವು 1 ತಾಸು ಹತ್ರಿ. ಇಲ್ಲಿ CNG ಪ್ರೆಷರ್ ನೋಡಿದ್ರೆ 150 ಐತ್ರಿ. ಹೆಂಗೆ ಹಾಕ್ಬೇಕು ಏನೋ ಗೊತ್ತಾಗ್ತಲ್ಲ. ನೋಡ್ರಿ ಇಲ್ಲಿಂದ ಕಾಣ್ತದೆ ನೋಡ್ರಿ ಇಲ್ಲಿ ಗಾಡಿ ಪೂರ ಇಲ್ಲಿ ರೋಡ್ ಮಠ ಐತ್ರಿ. ಇದು ಎಲ್ಲಿಪ್ಪ ಅಂತಂದ್ರೆ ಇದು SC ಮೋಟರ್ಸ್ ಕಡೆ ಇರೋದು CNG ಪೆಟ್ರೋಲ್ ಬಂಕ್ ರೀ ಇದು. ನೋಡ್ರಿ ಇಲ್ಲಿ ಎಲ್ಲಿ ಮಠ ಐತ್ರಿ ಸೀದಾ. ಪ್ರೆಷರ್ ನೋಡ್ರಿ 150 ಐತ್ರಿ. ನಿಂತು 1 ತಾಸು ಹಾಕಕ್ ಬಂತ್ರಿ. 150 ಹಾಕಿದ್ರೆ ಪ್ರೆಷರ್ ಏನಾಗ್ಬಾರ್ದ್ರಿ ಗಾಡಿಗಳು, ಮೈಲೇಜ್ ಬರೋದಿಲ್ರಿ. ಪ್ರೆಷರ್ ಪ್ರೆಷರ್ ಇದ್ರೆ ಏನ್ರ ಹಾಕಿರೋ ಒಂದು ಉಪಯೋಗ ಅದ. ಪ್ರೆಷರ್ ಎಲ್ಲ ಹಾಕಿ ಏನ್ ಬಾಳೆ ಇಲ್ಲ ಇಲ್ಲಿ ಅವ್ರನ್ನ. ಈಗ ಪೆಟ್ರೋಲ್ ಬಂಕ್ನವ್ರು ಎಲ್ಲ ಕಾಡದ್ ಬಿಟ್ಟಾರಿ. CNG ಪ್ರೆಷರ್ ಕಮ್ಮಿ ಇಟ್ಟು ಹಾಕೋದು. ಈ ರಿಕ್ಷಾ ಡ್ರೈವರ್ ದುಡ್ಕೊಂತಾರ್ರಿ. ಈಗ ಏನ್ ಮಾಡಕ್ ಬರೋದಿಲ್ರಿ. ಅವಾಗ ನೋಡ್ರಿ ಪೊಲೀಸರು ಕಾಡ್ತಿದ್ರಿ, ಇವಾಗ ನೋಡ್ರಿ ಇವ್ರು ಕಾಡಕತ್ತಾರ. ಏನ್ ಮಾಡಾರಿ. SC ಮೋಟರ್ಸ್ ಇಂದ ಎಲ್ಲಿ ಹೊಂಟನಪ್ಪ ಅಂತಂದ್ರೆ ಸೀದಾ ಕಿಲಾಗ್ ಹೋಗ್ಕಂಡ್ರಿ. ಕಿಲಾದಿಂದ ಮತ್ತೆ ಎಲ್ಲಿ ಹೋಗುದಪ್ಪ ಅಂತಂದ್ರೆ ಅಣಗೋಳಾರ ಇಲ್ಲ ಅಂದ್ರ ವಡಗಾಂವ್ರ ಹೋಗ್ತಾನ್ರಿ. ಅಣಗೋಳಕ್ ಹೋಗುದೇನ್ ದೊಡ್ಡದಲ್ರಿ. ನಮ್ ಹೋಗ್ತೇವಿ ಬರ್ಬೇಕಾದ್ರೆ ನಮ್ ಗಾಡಿಗಳು ಖಾಲಿನ ಬರ್ಬೇಕಾಗ್ತಾರ್ರಿ ಅತ್ತಾಗಿಂದ ಬರುವಾಗ. ಅದಕ್ಕೆ ಹಿಂಗಾಗಿ ಅಣಗೋಳಕ ಹೋಗಾಕ ಮನಸ್ಸು ಬರೋದಿಲ್ರಿ ನಮ್ಗ. ಏನ್ರ 1 ಟ್ರಿಪ್ 2 ಟ್ರಿಪ್ ಹೋಗ್ತೇವ್ರಿ ಸಂಜೆ ಮುಂದೆ ಅಥವಾ ಮಧ್ಯಾಹ್ನ ಕಾಲೇಜ್ ಬಿಡೋ ಟೈಮ್ದಾಗ. ಈಗ ಬರ್ಬೇಕಾದ್ರೆ ಪೂರ ಗಾಡಿ ಖಾಲಿನ ಬರ್ತೈತ್ರಿ. ಅದಕ್ಕೆ ಏನ್ ಮಾಡುದು ಅನ್ನಿಸ್ತದ್ರಿ. ದಂಧೆ ನೋಡ್ರಿ ದಂಧೆಗಿಲ್ಲ. ಮುಂಜಾನೆಯಿಂದ ಹಚ್ಚಿ ಮಳಿ ಹೊಡಿತ್ರಿ. ಇವಾಗ ನೋಡ್ರಿ ಏನು 1 ಹನಿ ಮಳಿ ಇಲ್ರಿ. ಈಗ ಮಧ್ಯಾಹ್ನ 3 ಗಂಟೆದಿಂದ ಮಳಿ ಇಲ್ರಿ. ಟೈಮ್ ಬಂದ 5 ಗಂಟೆ ಆಯ್ತ್ರಿ. ಈಗ ನೋಡ್ರಿ ನಮ್ ಕಿಲ್ಲಾದಾಗ ಸೀನ್ರಿ ಇದು. ಕಿಲ್ಲಾದಾಗ ನೋಡ್ರಿ ಇದು ಈಗ ಸದ್ಯ ಹಿಂಗ ಐತ್ರಿ. ಕಿಲ್ಲಾದಾಗ ಮಳೆ ಅಂತೂ ಇಲ್ಲ. SC ಮೋಟರಿಂದ CNG ಹಾಕೊಂಡು ಎಲ್ಲಿ ಹೋದಪ್ಪ ಅಂದ್ರೆ ವಡಗಾಂವ್ ಹೋದ್ರೆ, ವಡಗಾಂವ್ನಿಂದ ಸೀದಾ ಮತ್ತೆ ಎಲ್ಲಿಗೆ ಬಂದನಪ್ಪ ಅಂತಂದ್ರೆ ಬಸ್ ಸ್ಟ್ಯಾಂಡ್ ಬಂದ ನೋಡ್ರಿ. ಬಸ್ ಸ್ಟ್ಯಾಂಡ್ ಬಂದ ಗಾಡಿ ಖಾಲಿ ಮಾಡಿದೆ. ಮುಂಜಾನೆಯಿಂದ ಮಧ್ಯಾಹ್ನ ಮಟ್ಟ ಮಳಿ ಹೊಡಿತ್ರಿ. ಲೆಕ್ಕ ಬಿಟ್ಟು ಮಳಿ ಹೊಡಿತ್ರಿ. ಈಗ ನೋಡ್ರಿ ಮಳಿನ ಇಲ್ಲಿ ನೋಡ್ರಿ. ಎಲ್ಲ ಬೆಳಗಾವ್ ಶಾಂತ ಆಗ್ಬಿಟ್ಟತಿ ಇವತ್ತು. ಪಬ್ಲಿಕ್ ಅಂತೂ ಏನಿಲ್ರಿ ಬೆಳಗಾವ್ದಾಗ. ಇವತ್ತ ಕೆಲಸ ಮಾಡ್ಬೇಕಂತ ನಾವು ಅಂತೇಳಿ ಪಬ್ಲಿಕ್ ಹತ್ವಲ್ರಿ ಗಾಡ್ಯಾಗ. ಆದ್ರೂ ಬಂದ ಗಾಡಿ ಅಂತೂ ಖಾಲಿ ಮಾಡಿದ್ರೆ. ಇಲ್ಲಿಂದ ಈಗ ಎಲ್ಲಿ ಹೋಗೋಣಪ್ಪ ಅಂದ್ರೆ ವಡಗಾಂವ್ ಹೋಗೋಣ ಬರ್ರಿ. ಇವತ್ತಂತೂ ಏನಲ್ರಿ ದಂಧೆಗೆ ಸುದ್ದಿನ ತೆಗಿಬಾರ್ದ್ರಿ. ಹಂಗಾಗೈತ್ರಿ ನಮ್ಮ ದಂಧೆಗ. ಇಲ್ಲಿಂದ ಈಗ ಎಲ್ಲಿ ಹೋಗೋಣಪ್ಪ ಅಂದ್ರೆ ವಡಗಾಂವ್ ಹೋಗೋಣ ಬರ್ರಿ. ನೋಡೋಣ್ರಿ ಟೈಮ್ ಬಂದ 7 ಗಂಟೆ ಆದ್ರಿ. ಇದು ಲಾಸ್ಟ್ ಟ್ರಿಪ್ ರೀ ನಮ್ದು. ಬೆಳಗಾವ್ ಬಸ್ ಸ್ಟ್ಯಾಂಡ್ ಮತ್ತು ಬೆಳಗಾವ್ ಸಿಟಿ ಒಳಗೆ ಪಬ್ಲಿಕ್ ಕಾಣ್ತಾ ಇಲ್ರಿ. ಎಲ್ಲಿ ಪಬ್ಲಿಕ್ ಅದಾರ ನೋಡ್ರಿ ನಿಮ್ಗೆ ಕಾಣ್ತೈತಿ. ಒಬ್ರು ಇಲ್ರಿ. ಮಳೆ ಹತ್ತಿದಕ್ಕೆ ಜನನ ಹೊರಗೆ ಬಂದಿಲ್ರಿ ಇವತ್ತು. ನೋಡ್ರಿ ಇಲ್ಲಿ ನಿಮ್ಗೆಲ್ಲ ತೋರಿಸ್ತಾನೆ. ನೋಡ್ರಿ ಎಲ್ಲಿ ಕಾಣ್ತಾರ ಜನ ನೋಡ್ರಿ.
ಸಾಯಂಕಾಲ 7 ಗಂಟೆ ನೋಡ್ರಿ ಬೆಳಗಾಂ ಬಸ್ ಸ್ಟ್ಯಾಂಡ್ ಚೆನ್ನಾಗವ. ಇವಾಗ ಎಲ್ಲಿ ಹೋಗೋಣಪ್ಪ ಅಂದ್ರೆ ಇಲ್ಲಿಂದ ಬಸ್ ಸ್ಟ್ಯಾಂಡಿಂದ ಸೀದಾ ಬೆಳಗಾಂ ಹೋಗೋಣ ಬರ್ರಿ. ಇವಾಗ ಎಲ್ಲಿ ಅದನಪ್ಪ ಅಂತಂದ್ರೆ ಮನ್ಯಾಗ ಅದನ್ನ ನೋಡ್ರಿ. ಡ್ಯೂಟಿ ಮುಗಿಸಿ ಈಗ ಬಂದೆ. ಸಮಯ ನೋಡಿದ್ರೆ 2 ಆಯ್ತು. ಲೇಟ್ ಆಯ್ತು ಇವತ್ತು. ಯಾಕಪ್ಪ ಅಂತಂದ್ರೆ ಕೆಲಸ ಅಂತೂ ಇದ್ರಿಕಿಲ್ರಿ. ಕೆಲಸ ಅಂತೂ ಮಾಡ್ಬೇಕಂತ ಹೇಳಿ ಮತ್ತೊಂದು 2 ಟ್ರಿಪ್ ಎಕ್ಸ್ಟ್ರಾ ಹೊಡ್ತೀವಿ. ಆದ್ರೂ ಏನೋ ವರ್ಕೌಟ್ ಆಗ್ಲಿಲ್ಲ ರೀ ದಂಧೆಗ. ಯಾಕಂದ್ರೆ ಮಳೆ ಒಂದಿತ್ತು ಇವತ್ತು ಮುಂಜಾನೆಯಿಂದ ಮಧ್ಯಾಹ್ನ ಮಟ್ಟ ಮಳೆ ಇತ್ತು. ಆಯ್ತು ಕೆಲಸ ಅಂತೂ ಸರಿ ಆಗಲಿಲ್ಲ. ಆಯ್ತು ಸರಿಪ್ಪ ಅಂತೇಳಿ ಕೆಲಸ ಅಂತೂ ಮಾಡಿದ್ದೀವಿ. ಬಸ್ ಸ್ಟ್ಯಾಂಡಿಂದ ಒಂದು ಲಾಸ್ಟ್ ಟ್ರಿಪ್ ತುಂಬ್ಕೊಂಡ್ಬಂದಾರೆ. ಎಲ್ಲಿಗೆ ಅಂದ್ರೆ ವಡಗಾಂವ್ ರೀ. ತುಂಬ್ಕೊಂಬರುವಾಗ ಚಲೋ ಕುಂತ್ರಿ ಟ್ರಿಪ್ನು. ಅದು ಪ್ಯಾಸೆಂಜರು ಚಲೋ ಸಿಕ್ರಿ. ಒಂದು 2-3 ಟ್ರಿಪ್ ಅಷ್ಟೇ ಚಲೋ ಹೊಡೆದಿರೋದು. ಇಲ್ಲಾಂದ್ರೆ ಯಾವುದು ಒಂದು ಟ್ರಿಪ್ ಚಲೋ ಆಗಿತ್ತು. 2 ಸೀಟು 3 ಸೀಟು ತೊಗೊಂಡ್ರಿ ಅಡ್ಡಾಡು ಆಗಿಬಿಟ್ಟದ ನೋಡ್ರಿ. ಚೆನ್ನಮ್ಮದಿಂದ ವಡಗಾಂವ್ಗೆ 2 ಸೀಟ್, ವಡಗಾಂವ್ನಿಂದ 3 ಸೀಟು. ಬಸ್ ಸ್ಟ್ಯಾಂಡ್ ಚೆನ್ನಮ್ಮ ಹಿಂಗೆ ಅಡ್ಡಾಡೋದು ಆಗಿಬಿಟ್ಟಿದ್ರಿ. ಏನೂ ಇಲ್ಲ, ಹೆಂಗೆ ಕೆಲಸ ಮಾಡೋದು ಏನು ಗೊತ್ತಾಗ್ತಾ ಇಲ್ಲ. ಅದ್ರದ್ದು ಹೆಂಗೆ ಆಗ್ತದೆ ಹಂಗಂತೂ ಜೀವನ ಜಗಲೇಬೇಕು. ಜಗ ನೋಡೋಣ. ಬೆಳಗಿನ 9:40 ರೀ ಈಗ 8 ಗಂಟೆ ಮಟ್ಟ ಕೆಲಸ ಮಾಡಿದ್ರೆ ಏನು ಕೆಲಸ ಏನು ಹೇಳ್ಕೊಂಡ್ ಆಗಲಿಲ್ಲ ರೀ. ಪಬ್ಲಿಕ್ ಅಂತೂ ಇಲ್ರಿ. ಮತ್ತು ಇವತ್ತು ಏನು ಆಗಿದ್ದಾಗಲಿ ಅಂತೇಳಿ ರನ್ನಿಂಗ್ನಾಗ ಅಡ್ಡಾಡಿದೆ ನಾನು. ಕೆಲಸ ಅಂತೂ ಆಗ್ತಾ ಇಲ್ರಿ. ಯಾಕಂದ್ರೆ ಸೀಟಿಂಗು ಇಲ್ರಿ ಮತ್ತು ಪಬ್ಲಿಕ್ ಅಂತೂ ಇಲ್ಲ. ಅದ್ರಾಗ ಬೇರೆ ನೋಡಿದ್ರೆ ಸಿಕ್ಕಾಪಟ್ಟಿ ಗಾಡಿ ಆಗಿದಾವ್ರಿ. ಇವತ್ತಿನ ದಂಧೆಗಂತೂ ಏನು ಹೇಳ್ಕೊಂಗಾಗಿಲ್ಲ ರೀ. ಡ್ರೈವರ್ಗಳಂತೂ ನಾವು ಎಲ್ಲೆಲ್ಲಿ ಅಡ್ಡಾಡೋದಂತೂ ಎಲ್ಲ ನಿಮ್ಗೆ ತೋರಿಸಿದ್ದೇನೆ. ಇವತ್ತಿನ ಪೊಸಿಷನ್ ಹೆಂಗೈತಿ ಬೆಳಗಾಂ ಅಂತೇಳಿ. ಮುಂಜಾನೆ ನೋಡ್ದಂತೂ ಮಳೆ ಭಾಳ ಐತ್ರಿ. ಮುಂಜಾನೆಯಿಂದ ಮಧ್ಯಾಹ್ನ ಮಟ್ಟ ಸಿಕ್ಕಾಪಟ್ಟಿ ಮಳೆ ಹೊಡಿದ್ರಿ. ಮಧ್ಯಾಹ್ನದಿಂದ ಮತ್ತು ಸಾಯಂಕಾಲ ಮಟ್ಟ ಬಿಸಿಲು ಬೇಕು. ಏನು ಮಾಡೋಕ್ಕಾಗೈತ್ರಿ. ಪಬ್ಲಿಕ್ ಅಂತೂ ಇಲ್ಲ, ಕೆಲಸ ಅಂತೂ ಆಗ್ತಾ ಇಲ್ಲ. ದುಡಿಲೇಬೇಕು. ತಿಂಗಳಾದ್ರೆ ಗಾಡಿ ಲೋನ್ ಕಟ್ಬೇಕು. ಏನು ಮಾಡೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ನೋಡೋದು ಸಿಗ್ತಾನೆ. ಟಾಟಾ, ಬಾಯ್ ಬಾಯ್.